ಈಗ ಆಲೂರು ಜನರಿಗೆ ಕುದುರೆಗೆರೆ ಜನರಿಗಾಗ್ಲಿ ಏನು ಆಚಾರ್ಯ ಕಾಲೇಜ್ಗೆ ಹೋಗ್ಬೇಕಾದ್ರು ಒಂದು ಪಂಚಾಯತಿ ಸಂಪರ್ಕ ಮಾಡಬೇಕು ಸಾಕಷ್ಟು ತೊಂದರೆ ಆಗ್ತಿದೆ. ಬ್ರಿಡ್ಜ್ ಕಾಮಗಾರಿ ಪರ್ಯಾಯ ರಸ್ತೆ ಮಾಡಬೇಕು ಅನ್ನೋದು ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರಿ. ಶಾಸಕರು ಕೂಡ ಹೇಳಿದ್ರು, ಆದರೂ ಗುತ್ತಿಗೆದಾರ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ. ಸರ್ ಹೌದು, ಅದು ಸತ್ಯ. ಇಲ್ಲಿ ಏನಾಗಿದೆ ಅಂದ್ರೆ ಸನ್ಮಾನ್ಯ SR ವಿಶ್ವನಾಥ್ ಸಾಹೇಬರು ಕೂಡ ಹೇಳಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ. ಆಮೇಲೆ ನಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಏನು ನಮ್ಮೂರಲ್ಲೇನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾರೆ ಬಂದು ಒಂದು 3 ರಿಂದ 4 ಬಾರಿ ಕೇಳ್ಕೊಂಡಿದೀವಿ. ಈ ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ ಅಂದ್ರೆ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ. ರಸ್ತೆ ಬೇಕಾ ನೀವು ಮಾಡ್ಕೊಳ್ಳಿ, ಜಾಗ ಕೊಡಿ, ಎಲ್ಲಿ ನಮ್ಮ ಸ್ವಂತ ಜಾಗ ತಂದು ಕೊಡೋಣ, ಇಲ್ಲಿ ಇವ್ರು ದುಡ್ಡು ತಗೊಂತಿಲ್ಲ ಸರ್. ಸರ್ಕಾರದಿಂದ ನಮ್ಮ ಟ್ಯಾಕ್ಸ್ ಏನಿದೆ ಆ ಹಣದಲ್ಲಿ ರಸ್ತೆ ಮಾಡ್ತಾ ಇರೋದು. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ರಸ್ತೆ ಮಾಡಿ ಅಂತ ಯಾರು ಹೇಳ್ತಾರೆ? ಮೊದಲನೇದಾಗಿ ಕ್ವಾಲಿಟಿ ಇದ್ದು ಬ್ರಿಡ್ಜ್ ನ ಕೀಳು ಅಂತ ಹೇಳಿದ್ದಾರೆ ಅವ್ರಿಗೆ. ಯಾರು ಬ್ರಿಡ್ಜ್ ಮಾಡಿ ಅಂತ ಅರ್ಜಿ ಹಾಕಿಲ್ಲ, ನಾವ್ಯಾರಿಗೂ ಮನವಿ ಕೊಟ್ಟಿಲ್ಲ. ಆಮೇಲೆ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಇದೆ. ಪೇಷಂಟ್ ಹೋಗ್ಬೇಕು ಅಂದ್ರೆ ಇಮಿಡಿಯೇಟ್ ಒಂದು 2 ರಿಂದ 3 ಮಿನಿಟ್ಸ್ ಅಲ್ಲಿ ಹಾಸ್ಪಿಟಲ್ ಹೋಗ್ತೀವಿ. ನಾವು ಮಕ್ಕಳು ಸುತ್ಕೊಂಡ್ ಬರ್ಬೇಕು ಅಂದ್ರೆ 8 ರಿಂದ 10 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕು. ಶಾಲಾ ಬಸ್ಗಳು ಪ್ರತಿನಿತ್ಯ ಒಂದು ಸರ್ ನಮ್ಮ ಆಲೂರು ಗ್ರಾಮ ಅಂತ ಅಲ್ಲ, ನಮ್ಮ ಸುತ್ತಮುತ್ತಲಿನ ಗ್ರಾಮ ಏನು ನಮ್ಮ RMC ಇರ್ಬೋದು, ಎಲ್ಲ ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ ಇದು. ಇದನ್ನು ಸ್ಟಾಪ್ ಮಾಡಿ ಇವರು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಚೆನ್ನಾಗಿರೋ ಬ್ರಿಡ್ಜ್ ಅನ್ನ ಕಿತ್ತಾಕಿದ್ದಾರೆ, ಸರಿ ಮಾಡಿ ದುಡ್ಡು ಮಾಡಕ್ಕೋಸ್ಕರ ಮಾಡಿರೋದು ಇದು. ಇಲ್ಲಿ ನಾವೇನ್ ಮನವಿ ಕೊಟ್ಟಿಲ್ಲ, ಇಲ್ಲೇನು ಸಮಸ್ಯೆ ಆಗಿಲ್ಲ. ಮಳೆ ಬಂದ್ರೆ ಎಲ್ಲ 2 ರಿಂದ 3 ವರ್ಷಕ್ಕೆ ಒಂದ್ಸರಿ ಫ್ಲೋ ಆಗೋದು ನೀರು, ಒಂದು ಅರ್ಧ ಗಂಟೆಯಿಂದ 1 ಅವರ್. ಏನ್ ಸಮಸ್ಯೆ ಇರಲಿಲ್ಲ ಸರ್, ಸಮಸ್ಯೆ ಇಲ್ಲ. ಇಲ್ಲಿ ಕಾಂಟ್ರಾಕ್ಟ್ ಏನ್ ಮಾಡಿದ್ದಾರೆ, ದುಡ್ಡು ಮಾಡ್ಲಿಕ್ಕೋಸ್ಕರ ಬಂದು ಇಲ್ಲಿ ಯಾರು ಲೀಡರ್ಗಳು ಕೇಳಕ್ ಬಂದ್ರೆ ಆಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನಂತ ದೌರ್ಜನ್ಯ ಮಾಡ್ತಾರೆ ಸರ್? ಬೇಕಾದ್ರೆ ನೀವು ರೋಡ್ ಇಲ್ಲಾಂದ್ರೆ ನಾವು ರೋಡ್ ಸ್ಟಾಪ್ ಮಾಡ್ತೀವಿ ಹೋಗ್ತೀವಿ ಅಂತಾರೆ, ಆಯ್ತಾ? ಅದ್ಮೇಲೆ ಬೆದರಿಕೆ ಹಾಕ್ತಾರೆ, ನೀವು ಇನ್ನು ಅರ್ಧ ಗಂಟೆ ಅಲ್ಲೇ ಇದೆ, ನಿಮ್ಗೆ ನೋಡಿಸ್ತೀನಿ ನಮ್ಮ ಕಾಂಟ್ರಾಕ್ಟರ್ ಹೇಗೆ ಅಂತ ಹೇಳ್ತಾರೆ ಅವರು. ಶಾಸಕರು ಈ ಬಗ್ಗೆ ಗಮನ ಸರಿಯಾಗಿ ಹರಿಸ್ತಾ ಇಲ್ಲ ಸರ್. ಇಲ್ಲ, ಶಾಸಕರು ಗಮನ ಕೊಟ್ಟಿದ್ದಾರೆ, ಶಾಸಕರು ಕೂಡ ಹೇಳಿದ್ದಾರೆ ಅವ್ರು ರಸ್ತೆ ಮಾಡ್ಕೊಡು ಅಂತ ಹೇಳಿ. ಶಾಸಕರು ಕೂಡ ತಲೆ ಕೆಡಿಸ್ಕೊಂತ ಇಲ್ಲ. ಅಂದ್ರೆ ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ ಇವ್ರ ಹತ್ರ.